ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳ ಸ್ನಾನ ಎಲ್ಲ ಮುಗ್ದಿದೆ, ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ. ಇವಳು ಫಸ್ಟ್ ಇವತ್ತೇ ಈ ಡ್ರೆಸ್ ಹುಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್. ಇದೇ ಡ್ರೆಸ್ಸಿಗೋಸ್ಕರ ಒಂದು 2 ವಾರ ತನಕ ಶನಿವಾರ ಮನೆಯಲ್ಲೇ ಡುಮ್ಮ ಹೊಡೆದು ಮನೆಯಲ್ಲೇ ಇದ್ದಳು ಪಾಪ. ಇವತ್ತು ಹೊಲಿಸಿದ್ದೀನಿ. ಅಂದರೆ ಮೇನ್ ಹೇಳ್ಬೇಕಂದ್ರೆ ಹೊಲಿಯೋಳು ಕೊಟ್ಟರೆ ಅವಳು ಹೊಲಿಬಿಟ್ಟು ಊರಿಗೆ ಹೋಗಿದ್ದಾಳೆ ಫ್ರೆಂಡ್ಸ್. ಅವಳ ಹತ್ರನೇ ಇತ್ತು. ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಹೇಳೆಲ್ಲರಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಫ್ರೆಂಡ್ಸ್ ಅನ್ಬಾರ್ದು ನೀನು. ಎಲ್ಲಾಡ್ದೆ. ಓಕೆ ಫ್ರೆಂಡ್ಸ್, ಇವಾಗ ಇವ್ರಿಗೆ ಬಿಟ್ಟು ಇವರೇ ಹೋಗ್ತಾರೆ ಫ್ರೆಂಡ್ಸ್. ಇವಾಗ ಏನಕ್ಕಂದರೆ ಸಂಕ್ರಾಂತಿ ಅಲ್ವಾ, ಇವಾಗ ಫ್ರೈಡ್ ಏನು ನಡೆಯಲ್ಲ. ಅವನು ಶೂ ಉಡ್ತಾ ಇದ್ದಾನೆ ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಹಲ್ಕ ಅದ ನೋಡಿ. ಇವಾಗ ಪ್ರೇಡ್ ನಡೆಯಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಅಷ್ಟೇನು ಜಾಸ್ತಿ ನೋಟ್ಬುಕ್ಸ್ ಇರಲ್ಲ, ಹಲ್ಕ ಇರುತ್ತೆ. ನಾನು ಹೋಗೋದೇನಿಲ್ಲ. ಅವಳು ತಮ್ಮನಿಗೆ ಅವಳೆ ಕರ್ಕೊಂಡು ಹೋಗ್ತಾಳೆ. ಇವಾಗ ರೆಡಿ ಆಗ್ತಾ ಇದ್ದಾನೆ, ಇವಾಗ ಹೋಗ್ತಾರೆ ಫ್ರೆಂಡ್ಸ್. ಇಬ್ಬರು ನೀರು ಕುಡಿದ್ರೆ ಕುಡೀರಿಬ್ಬರು. ಈ ಕಡೆ ಬರ್ರಿ ಇಬ್ಬರದು ಒಂದು ಫೋಟೋ ತೊಗೋತೀವಿ ಫ್ರೆಂಡ್ಸ್. ಡ್ರೆಸ್ ಹೆಂಗೆ ಕಾಣಿಸ್ತಾ ಇದ್ದಾವೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ವೈಟ್ ಡ್ರೆಸ್ ಅಂದರೆ ಇವಾಗ ಒಂದು 6 ಮಂತ್ ಇಂದನೇ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಡ್ರೆಸ್ ಉಡೋದು. ಮೊದಲು ಇತ್ತು, ಆದರೆ 6th ಕ್ಲಾಸ್ದವರಿಗೆ ಇರಲಿಲ್ಲ. ಸ್ವಲ್ಪ ದೊಡ್ಡ ಹುಡುಗಿಯರಿಗೆ ಇತ್ತು 7th 8th. ಅದು ಬ್ಯಾಗು ಚೈನ್ ಹೋಗಿದೆ ಫ್ರೆಂಡ್ಸ್, ಅದು ಹಾಕಿಸ್ಕೊಂಡು ಬರಬೇಕು. ಚೈನ್ ಎಲ್ಲ ಚೆನ್ನಾಗೇ ಇದೆ ಇದು, ಆದರೆ ಏನಾಗಿದೆ ಗೊತ್ತಿಲ್ಲ, ಲೂಸ್ ಆಗಿದೆ ಏನೋ, ಚೈನೇ ಕೂಡ್ತಾ ಇಲ್ಲ ಫ್ರೆಂಡ್ಸ್. ಇದು ಬ್ಯಾಗ್ ಎಲ್ಲ ಚೆನ್ನಾಗೇ ಇದೆ. ಸಂಡೇಸ್ ಬರಪ್ಲೆ. ಓಕೆ ಫ್ರೆಂಡ್ಸ್, ಹೋಗ್ತಾರೆ ಇವರು. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ಮೇಲೆ ನಾನು ಎಲ್ಲ ಪೂಜಾ ಮತ್ತು ಮನೆ ಕೆಲಸ ಪ್ರತಿಯೊಂದು ಕೆಲಸ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಅಂದರೆ ಇನ್ನೂ ಪಾತ್ರೆಗಳು ತಿಕ್ಕೋದು ಮತ್ತು ಬಟ್ಟೆ ಒಗೆಯೋದೆಲ್ಲ ಹಾಗೇ ಇದೆ ಫ್ರೆಂಡ್ಸ್. ಇವಾಗ ಬಟ್ಟೆಗಳೆಲ್ಲ ಒಗಿಬೇಕು. ಪಾತ್ರೆಗಳು ಇನ್ನೂ ಇದ್ದಾವೆ, ಇನ್ನೂ ಜಾಸ್ತಿನೇ ಇದ್ದಾವೆ ಫ್ರೆಂಡ್ಸ್. ಇವಾಗ ಪೂಜೆ ಮಾಡಿದ್ದು ಮತ್ತು ಬೆಳಗ್ಗೆ ಮಕ್ಕಳದು ಡ್ರೆಸ್ ನೋಡಿ ಅವಳಿಗೆ ಸ್ವಲ್ಪ ಖುಷಿ ನೋಡಿ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಇವತ್ತು ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತು. ತುಂಬ 2 ವಾರದಿಂದ ಫುಲ್ಲು ಕಾಡಿಸ್ತಾ ಇದ್ದಳು ಅವಳು ಹೊಲಿಯೋಳು. ಹಾಗಾಗಿ ಇವತ್ತು ಸ್ವಲ್ಪ ಟೆನ್ಷನ್ ಕೂಡ ಹೋಯಿತು. ಹಾಗೆ ನನ್ನ ಚಾನಲ್ಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಇವಾಗ ಡೈಲಿ ವ್ಲಾಗ್ ಬರ್ತಾನೆ ಇರುತ್ತೆ. ಮೊದಲು ಕೂಡ ನಾನು ಡೈಲಿ ಬರುತ್ತೆ ಅಂತ ಹೇಳಿದ್ದೆ. ಮಧ್ಯ ನನ್ನ ಚಾನಲ್ ವೀಡಿಯೋ ಮಾಡುವಾಗ ಒಂದು ಪ್ರಾಬ್ಲಮ್ ಆಗ್ತಾನೇ ಇತ್ತು ಫ್ರೆಂಡ್ಸ್ ಡೈಲಿ. ಇವಾಗ ನೋ ಪ್ರಾಬ್ಲಮ್ ಏನೂ ಇಲ್ಲ, ಇವಾಗ ಪ್ರಾಬ್ಲಮ್ ಏನಿಲ್ಲ. ಇವಾಗ ನೋಡಿ, ಇನ್ನೂ ಗ್ಯಾಸ್ ಕಟ್ಟೆ ಮೇಲೆಲ್ಲ ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ, ತೊಳಿಬೇಕು. ನೀರು ಬಂದಿದ್ದಾವೆ ಫ್ರೆಂಡ್ಸ್, ನೀರೆಲ್ಲ ಹಿಡ್ಕೊಂಡೆ ಇವತ್ತು. ನೋಡಿ ಹೊರಗಡೆ ಇವಾಗ ಚೆನ್ನಾಗಿ ಕಾಣಿಸ್ತಿಲ್ಲ ಫ್ರೆಂಡ್ಸ್. ಇವಾಗ ಪೂಜೆ ಮಾಡಿರೋದು ಸಿಂಪಲ್ಲಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹೊರಗಡೆಯಿಂದ ಇವಾಗ ಸಿಂಪಲ್ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಮುಗ್ಗೆಲ್ಲ ಇಳಿಸಿರೋದು ನಾನು ತೋರಿಸ್ತೀನಿ ನಿಮಗೆ. ಸಿಂಪಲ್ ದೂರಿಂದ ತೋರಿಸ್ತಾ ಇದ್ದೀನಿ. ಇವಾಗ ಅಡುಗೆ ನೀರೆಲ್ಲ ಹಿಡ್ದಿದ್ದೀನಿ ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ಕೂಡ ಹಿಡ್ದಿಟ್ಟಿದ್ದೀನಿ. ಏನಕ್ಕಂದರೆ ಅಕ್ಕಿ ತೊಳೆಯೋದಾಗುತ್ತೆ. ಹೂವೆಲ್ಲ ತೊಗೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್. ತಲೆ ಹೂವು ಏನೋ ಗೊತ್ತಿಲ್ಲ, ಹಚ್ಕೋಬೇಕು ಅಂತ ಅನ್ನಿಸಿದ್ರೆ ತೊಗೋತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಒಂದು ಸೇವಂತಿ ಹೂವು, ಒಂದು ಗುಲಾಬಿ ಹೂವು ಹಚ್ಕೊಂಡೇ ಇರ್ತೀನಿ ಜಾಸ್ತಿ ನಾನು. ಈ ಥರ ಮಲ್ಲೆ ಫೂಲು ಅಂದರೆ ನಮ್ಮ ಸೈಡ್ ಇಲ್ಲಿ ಮಲ್ಲೆ ಫೂಲ್ ಅಂತಾರೆ. ಅಲ್ಲಿ ಊರ ಸೈಡು ಇದು ಬೇರೆ ಏನು ಹೆಸರು ಅಂತಾರಪ್ಪ, ಮರ್ತು ಹೋದೆ. ಮಗ್ರೇನ ಹೂವು ಅಂತ ಏನೋ ಅಂತಾರೆ ಫ್ರೆಂಡ್ಸ್, ಅದು ಹೆಸರು ಬರ್ತಾಯಿಲ್ಲ ನನಗೆ. ಈ ಸೈಡು ಹೆಸರು ಮಲ್ಲೆ ಫೂಲ್ ಅಂತಾರೆ ಫ್ರೆಂಡ್ಸ್. ಈ ಕಡೆ ಅಂದರೆ ಇಲ್ಲಿಂದ ಜನ ಅಂತಾರೆ. ಇವಾಗ ನಾನು ಒಂದು 15 ರೂಪೀಸ್ದೇನೋ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಒಂದು 30 ರೂಪೀಸ್ಗೆ ಒಂದು ಮೊಳ. ಅದರಲ್ಲಿ 15 ರೂಪೀಸ್ದು ತೊಗೊಂಡಿದ್ದೀನಿ ನಾನು. ಏನಕ್ಕಂದರೆ ನಾನು ಜಾಸ್ತಿ ಅಷ್ಟೇನು ಉದ್ದ ಕೂದಲಿಲ್ಲ ಫ್ರೆಂಡ್ಸ್. ನನಗೆ ಚಿಕ್ಕದೇ ಇದೆ, ಅಷ್ಟು ಉದ್ದ ಕೂದಲೇನಿಲ್ಲ ನನಗೆ.
ಹಾಗಾಗಿ ನಾನು ಕೂದಲು ಪ್ರಕಾರ ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೋಬೇಕು ಅಂತ ಇದ್ದವರು ಜಾಸ್ತಿ ಸ್ವಲ್ಪ ಜಡೆ ಜಾಸ್ತಿ ದೊಡ್ಡ ಜಾಸ್ತಿ ಇದ್ದವರು ತೊಗೊಂಡ್ರೆ ನಡೆಯುತ್ತೆ, ಚೆನ್ನಾಗಿ ಕೂಡ ಅನಿಸುತ್ತೆ. ಇವಾಗ ನಾನು ಉದ್ದ ಕೂದಲು ಅಷ್ಟೊಂದು ಇಲ್ಲ ಫ್ರೆಂಡ್ಸ್, ನೀವು ನೋಡ್ತೀರ ನಾನು ರೀಲ್ಸಲ್ಲಿ ನನ್ನ ಭುಜದ ಮೇಲೆ ಬೀಳೋಷ್ಟೇ ನನಗೆ ಕೂದಲಿದ್ದಾವೆ. ಜಾಸ್ತಿ ಕೂದಲಿದ್ದರೆ ತೊಗೊಳ್ಬೇಕು, ಅದರಲ್ಲಿ ಏನಿದೆ. ನಾನು ಆ ಪ್ರಕಾರ ಇರ್ತೀನಿ ನೋಡಿ ಫ್ರೆಂಡ್ಸ್. ನೀವು ಏನಂತೀರ ನೀವು ಅಂತ ಗೊತ್ತಿಲ್ಲ. ಬನ್ನಿ ಪೂಜೆ ಯಾವ ರೀತಿ ಹೊರಗಡೆಯಿಂದ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಹೊರಗಡೆ ನೀವು ನೋಡ್ತಿರೋ ನೆನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ನಾನು ಹೊರಗಡೆ ಲುಕ್ ಹೇಗಿರುತ್ತೆ ಅಂತ. ಇವಾಗ ನಾನು ಮುಗ್ಗಿ ಯಾವ ರೀತಿ ಅಂದರೆ ಚಾಪೀಸಿಂದ ಇಳಿಸ್ತೀನಿ. ನಾನು ಜಾಸ್ತಿ ರಂಗೋಲಿಯಿಂದ ಮುಗ್ಗಿ ಇಳಿಸಿದ್ರೆ ಮಕ್ಕಳೆಲ್ಲ ತುಳಿದು ಬರ್ತಾರಲ್ಲ, ಬಟ್ಟೆ ಕೂಡ ಒಗೆದು ಇಟ್ಟಿದ್ದೀನಿ ಫ್ರೆಂಡ್ಸ್, ಒಣೆ ಹಾಕಿಲ್ಲ ಇನ್ನು. ಮಕ್ಕಳು ತುಳಿದು ಹಾಗೆ ಅದೇ ಕಾಲಿಂದ ಒಳಗೆ ಬರ್ತಾರೆ ಫ್ರೆಂಡ್ಸ್. ಅದು ಮನೆಯೆಲ್ಲ ಮುಗ್ಗು ಆಗುತ್ತೆ. ಹಾಗಾಗಿ ನಾನು ಮುಗ್ಗು ಕಡಿಮೆ ಯೂಸ್ ಮಾಡ್ತೀನಿ ಆದರೆ ಕಡಿಮೆ ಯೂಸ್ ಮಾಡ್ತೀನಿ. ಇವಾಗ ಮೇಲ್ಗಡೆ ಪೂಜಾ ನೋಡಿ ಫ್ರೆಂಡ್ಸ್, ಇವಾಗ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅವಾಗ ಅಷ್ಟು ಚೆನ್ನಾಗಿ ತೋರಿಸಿಲ್ಲ. ನನಗೆ ಈ ಥರ ಹೂವು, ಕೆಂಪು ಹೂವು ಮತ್ತು ಅರಿಶಿನ ಹೂವು ಅಂದರೆ ಗುಲಾಬಿ ಹೂವು, ಸೇವಂತಿ ಹೂವು ಇದ್ರೇ ಸಮಾಧಾನ ಫ್ರೆಂಡ್ಸ್. ಈ ಥರ ಮಾಡಿದ್ರೇ ನನಗೆ ಪೂಜೆ ಮಾಡಿದ ಥರ ಫೀಲ್ ಆಗುತ್ತೆ. ಅಂದರೆ ನಮಗೆ ಅಂದರೆ ಪೂಜೆ ಮಾಡಿದ್ರು ಒಂಥರ ಸಮಾಧಾನ ಆಗಬೇಕು ಫ್ರೆಂಡ್ಸ್. ಆ ಥರ ಪೂಜೆ ಮಾಡಿದ್ರೆ ಸಮಾಧಾನ ನನಗೆ. ಇವಾಗ ಟೆನ್ಷನ್ ಇಲ್ಲ. ಇವತ್ತು ಚೆನ್ನಾಗಿ ಹೂವು ಎಲ್ಲ ಸಿಕ್ಕಿದ್ದಾವೆ, ಪೂಜೆ ಮಾಡಿದೆ. ನೋಡಿ ನೀರು ಹಿಡ್ಕೊಂಡಿದ್ದೀನಿ. ಇವಾಗ ನಾನು ಸಾಂಬಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಗಟ್ಟಿ ಸಾಂಬಾರು ಮಾಡಿದ್ದೆ ಮತ್ತು ನೀರು ಸಾಂಬಾರು ಥರ ಕೂಡ ಮಾಡಿದ್ದೆ. ರೈಸ್ ಮಾಡಿದ್ದೀನಿ ಅದರೊಳಗೆ. ನಿನ್ನೆ ಬಿನೀಸ್ ಪಲ್ಯ ಮಾಡಿದ್ದೀನಲ್ಲ ಅದು ಫ್ರೆಂಡ್ಸ್ ಸ್ವಲ್ಪ ಇತ್ತು. ಊಟ ಮಾಡಿ ರೇಷನ್ ಅಕ್ಕಿ ಫ್ರೆಂಡ್ಸ್ ಈ ಥರ ನಾನು ಅಂದರೆ ಚೆನ್ನಿ ಹಿಡ್ದು ಇಡ್ತೀನಿ. ನೈಟ್ ನಾನು ಜಾಸ್ತಿ ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ. ಡೇ ಎಲ್ಲ ಚೆನ್ನಾಗಿರೋ ಅಕ್ಕಿ ಯೂಸ್ ಮಾಡ್ತೀನಿ, ಅಂದರೆ ಸಣ್ಣ ಅಕ್ಕಿ ಯೂಸ್ ಮಾಡ್ತೀನಿ. ಡೇ ಎಲ್ಲೆಲ್ಲ ನೈಟು ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಗರಂ ಕಿಚಡಿ ಚೆನ್ನಾಗಿರುತ್ತಲ್ಲ, ಹಾಗಾಗಿ ನೈಟು ರೇಷನ್ ಅಕ್ಕಿ ಊಟ ಮಾಡೋದು ನಾನು. ತುಂಬ ಜನ ಏನು ಮಾಡ್ತಾರೆ, ರೇಷನ್ ಅಕ್ಕಿ ತಂದ್ರೂ ಊಟ ಮಾಡಲ್ಲ ಫ್ರೆಂಡ್ಸ್. ಮೈಗೆ ಕರೆಕ್ಟು ಹೇಳಬೇಕಂದ್ರೆ ರೇಷನ್ ಅಕ್ಕಿನೇ ಸೂಪರ್ ಇರುತ್ತೆ ಫ್ರೆಂಡ್ಸ್. ಇವಾಗ ಬಟ್ಟೆ ಒಣ ಹಾಕಬೇಕು ಫ್ರೆಂಡ್ಸ್, ಬಟ್ಟೆ ಒಣ ಹಾಕಬೇಕು. ಇವಾಗ ಹೊರಗಡೆ ಲುಕ್ ನೋಡಿ ಫ್ರೆಂಡ್ಸ್, ನಮ್ಮ ಮನಿ ಪ್ಲ್ಯಾಂಟ್ ಗಿಡ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಅದು ಒಂದು ತೋರಿಸೋಣ ಅಂತ ಮತ್ತೆ ಹೊರಗಡೆ ಬಂದೆ. ಈ ಥರ ಬರಬೇಕು, ಮನೆ ಮೇಲೆಲ್ಲ ಚೆನ್ನಾಗಿ ಹರಿಬೇಕು ಅನ್ನೋದು ನನಗೆ ಇಷ್ಟ. ಆದರೆ ಅದಕ್ಕೆ ಮತ್ತೆ ತೆಗೆದು ಮತ್ತೆ ಇನ್ನೊಂದು ಸಲ ಇಡಬೇಕು ಅಂತ ಇದೆ ಫ್ರೆಂಡ್ಸ್ ಮಣ್ಣಲ್ಲಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.